ಮದುವೆಯಾದ ಮೊದಲ ರಾತ್ರಿ ನನ್ನ ಗಂಡ ನಾನು ತುಂಬ ಸಾಲ ಮಾಡಿಬಿಟ್ಟಿದ್ದೇನೆ. ಇಂದು ರಾತ್ರಿ ಒಂದೇ ಒಂದು ಸಲ ನನ್ನ ಬಾಸ್ ಜೊತೆ ಮಲಗು ಅಂತ ಹೇಳಿದ. ನಾನು ಬೆಚ್ಚಿದೆ. ತುಂಬ ಭಯವಾಯಿತು. ಅಲ್ಲಿ ಕಾಲಿಂಗ್ ಬೆಲ್ ಆಯಿತು. ಅವರ ಬಾಸ್ ಬಂದರು. ರೆಡಿ ಆಗು ಅಂತ ಹೇಳಿ ಹೊರಗೆ ಹೋದ. ಒಳಗೆ ಬಂದ ಮನುಷ್ಯನನ್ನು ನೋಡಿ ನಾನು ಬೆವೆತು ಹೋದೆ. ಅವನು ನನ್ನ ಹಳೆಯ ಪ್ರೇಮಿಯಾಗಿದ್ದ. ಭಯದಿಂದ ಪ್ರಜ್ಞೆ ತಪ್ಪಿತು. ಎಚ್ಚರವಾದಾಗ ಅವರ ಬಾಸ್ ಅಂದರೆ ನನ್ನ ಹಳೆಯ ಪ್ರೇಮಿ ನನ್ನ ಜೊತೆ ಯಾರೂ ಮಾಡದ ಕೆಲಸವನ್ನು ಮಾಡಿಬಿಟ್ಟಿದ್ದ. ನನ್ನ ಸರ್ವಸ್ವವನ್ನು ದೋಚಿದ್ದ. ಮುಂದೆ ನನ್ನ ಹೆಸರು ರಮ್ಯಾ. ಅಪ್ಪ ಅಮ್ಮನ ಮುದ್ದಿನ ಮಗಳು ನಾನು. ಅವರ ಮುದ್ದು ಜಾಸ್ತಿಯಾಗಿ ದಿನದಿಂದ ದಿನಕ್ಕೆ ತುಂಬ ಮೊಂಡು ಆಗುತ್ತಿದ್ದೇನೆ. ಅಪ್ಪ ಒಂದು ಒಳ್ಳೆಯ ಕಂಪನಿಯಲ್ಲಿ ಕ್ಲರ್ಕ್ ಆಗಿದ್ದಾರೆ. ಅಮ್ಮ ಟೀಚರ್. ಇಬ್ಬರು ಕೆಲಸಕ್ಕೆ ಹೋಗುವುದರಿಂದ ನನಗೆ ಅವರ ಜೊತೆ ಸಮಯ ಕಳೆಯಲು ಆಗುವುದಿಲ್ಲ. ಸಮಯ ಸಿಕ್ಕಾಗ ತುಂಬ ಮುದ್ದಿಸುತ್ತಾರೆ. ಆದಷ್ಟು ನನ್ನ ಅಜ್ಜಿಯ ಜೊತೆಯೇ ನಾನು ಬೆಳೆಯುತ್ತಿರುವುದು. ಅಜ್ಜಿ ಅಂದರೆ ನನ್ನ ಅಮ್ಮನ ಅಮ್ಮ. ಅವರು ತುಂಬ ಒಳ್ಳೆಯವರು. ಅವರು ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ. ಯಾವಾಗಲೂ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ಇರುತ್ತಾರೆ. ರಮ್ಯಾ ಇದು ತಿನ್ನು, ರಮ್ಯಾ ಅದು ತಿನ್ನು ಅಂತ. ನಾನು 8ನೇ ತರಗತಿ ಇದ್ದಾಗ ನನ್ನ ಮದುವೆಯ ಸಂಬಂಧಗಳು ಬರಲು ಶುರುವಾದವು. ಈಗಲೂ ಕೂಡ ಬರುತ್ತಿವೆ. ಆದರೆ ನಾನು ಮದುವೆಗೆ ಒಪ್ಪುತ್ತಿಲ್ಲ. ಇಷ್ಟು ಚಿಕ್ಕ ಹುಡುಗಿ ಮದುವೆ ಅಂತ. ಮನೆಯಲ್ಲಿ ಕೂಡ ಬಂದ ಸಂಬಂಧಗಳಿಗೆ ಬೈಯುತ್ತಿದ್ದಾರೆ. ನಮ್ಮ ಮಗು ಮುದ್ದು ಬಂಗಾರ, ಚಿಕ್ಕವಳು ಅಂತ ಬೈದು ಹೋಗುತ್ತಿದ್ದಾರೆ. ನಮ್ಮ ಅಜ್ಜಿಯ ಕಡೆಯಿಂದ ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ಬರುತ್ತದೆ. ಅಪ್ಪ ಅಮ್ಮ ಕೆಲಸದಲ್ಲಿ ಇರುವುದರಿಂದ ಎಲ್ಲವನ್ನು ಮಗಳಿಗೆ ಕೊಡುತ್ತೇವೆ ಅನ್ನುವ ಆಸೆಯಿಂದ ಅವರು ಈ ರೀತಿ ಬರುತ್ತಾರೆ ಅಂತ ನನಗೆ ಗೊತ್ತು. ಆದರೆ ನನ್ನ ಕನಸಿನ ರಾಜಕುಮಾರ 7 ಸಮುದ್ರಗಳನ್ನು ದಾಟಿ ಬರಬೇಕು ಅನ್ನುವ ಆಸೆ ಇದೆ. ಪ್ರತಿಯೊಂದು ಹುಡುಗಿಗೂ ಕೂಡ ಇರುವ ರೀತಿ ಕನಸು ಇಲ್ಲ, ಅದಕ್ಕಿಂತ ಜಾಸ್ತಿ ಕನಸು ನನ್ನದು. ಆ ಕನಸಿನಲ್ಲಿ ನಾನು ತೇಲುತ್ತಿದ್ದೇನೆ. ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ಒಳ್ಳೆಯ ಅಪ್ಪ ಅಮ್ಮ, ಒಳ್ಳೆಯ ಅಜ್ಜಿ, ನೋಡಲು ತುಂಬ ಸುಂದರವಾಗಿದ್ದೇನೆ. ನಮ್ಮ ಸಂಬಂಧಿಕರ ಮಕ್ಕಳಿಗಿಂತ ಅಜ್ಜಿ ಹೆಚ್ಚು ಸುಂದರವಾಗಿ ಇರುವುದು ನಾನೇ. ಫಿಲ್ಮ್ ಹೀರೋಯಿನ್ಗಿಂತ ಚೆನ್ನಾಗಿದ್ದೇನೆ. ಮೊನ್ನೆವರೆಗೂ ನಾನು ಯಾವುದಾದರೂ ಮೂವಿಯಲ್ಲಿ ಹೀರೋಯಿನ್ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಅಮ್ಮನ ಆಣೆ ಪ್ರಮಾಣಗಳು ಜಾಸ್ತಿ ಆಯಿತು. ಆದ್ದರಿಂದ ಬಿಟ್ಟುಬಿಟ್ಟೆ. ಅಲ್ಲಿ ಹೆಣ್ಣು ಮಕ್ಕಳನ್ನು ದೈಹಿಕವಾಗಿ ಬಳಸಿಕೊಂಡು ಬಿಟ್ಟು ಬಿಡುತ್ತಾರೆ. ಯಾವುದೋ 1-2 ಚಾನ್ಸ್ ಕೊಟ್ಟು, ನೀನು ಆ ರೀತಿ ಆಗಬೇಡ, ನೀನು ಸರಸ್ವತಿ ಪುತ್ರಿಯಾಗು, ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿಕೊ, ನಾವು ಕೂಡ ಕೆಲಸದಲ್ಲಿ ಇದ್ದೇವೆ, ಒಂದು ಸುಂದರನಾದ ತುಂಬ ಶ್ರೀಮಂತ ಹುಡುಗನನ್ನು ನಿನಗೆ ಮದುವೆ ಮಾಡುವುದು ಅಂತ ಅಮ್ಮ ಹೇಳುತ್ತಾಳೆ. ದುಡ್ಡಿಗಿಂತ ಜಾಸ್ತಿ ನನಗೆ ಹುಡುಗ ತುಂಬ ಸುಂದರವಾಗಿರಬೇಕು. ನಾನು ಹೇಳಿದ ಹಾಗೆ ಕೇಳಬೇಕು. ದುಡ್ಡು ಏನು ದುಡ್ಡನ್ನು ತಿನ್ನಲು ಸಾಧ್ಯವೇ ಅಂತ ಅನಿಸುತ್ತಿತ್ತು. ಈ ನನ್ನ ಆಸೆಗಳಿಗೆ ನೀರು ಎರೆದವನು ನಮ್ಮ ಮನೆಯ ಪಕ್ಕದ ಹುಡುಗ ಕೃಷ್ಣ. ಅವನು ನನಗಿಂತ 2 ವರ್ಷ ದೊಡ್ಡವನು. ನೋಡಲು ತುಂಬ ಸುಂದರವಾಗಿದ್ದನು. ಬಣ್ಣ ಸ್ವಲ್ಪ ಕಪ್ಪಾದರೂ ಲಕ್ಷಣವಾಗಿ ಇದ್ದನು. ಅವನ ನಗು ಸುಂದರವಾಗಿತ್ತು. ತುಂಬ ಸಣ್ಣಗೆ ಇದ್ದನು. ಅವನ ಕೂದಲು ದಟ್ಟವಾಗಿ ಇತ್ತು. ಅವನ ಕಣ್ಣುಗಳಲ್ಲಿ ಒಂದು ರೀತಿ ಆಕರ್ಷಣೆ. ಆ ಆಕರ್ಷಣೆ ನನ್ನನ್ನು ಸೆಳೆಯುತ್ತಿತ್ತು. ಕತ್ತನ್ನು ಬಗ್ಗಿಸಿಕೊಂಡು ಹೊರಗೆ ಹೋಗುತ್ತಾನೆ. ಈ ಕಡೆಯಿಂದ ಹೋಗಬೇಕಾದಾಗ, ಪುನಃ ಆ ಕಡೆಯಿಂದ ಬರಬೇಕಾದಾಗಲೂ ಕತ್ತನ್ನು ಬಗ್ಗಿಸಿರುತ್ತಾನೆ. ಪುನಃ ಸುಂದರವಾದ ಹುಡುಗ ಪ್ರಪಂಚದಲ್ಲಿ ಇಲ್ಲ, ಇವನಂತ ಸುಸಂಸ್ಕೃತವಾದ ಹುಡುಗ ಇಲ್ಲವೇ ಇಲ್ಲ ಅನ್ನುವ ನಿರ್ಧಾರಕ್ಕೆ ನಾನು ಬಂದೆ. ಪ್ರತಿದಿನ ಅವನನ್ನು ನಾನು ಗಮನಿಸುವುದೇ ಒಂದು ಕೆಲಸವಾಗಿತ್ತು. ನಾನು ಪ್ರಥಮ PUC ನಮ್ಮ ಸ್ಕೂಲಿನ ಪಕ್ಕದ ಕಾಲೇಜಿನಲ್ಲಿ. ನಾನು 9ನೇ ತರಗತಿಯ ವಿದ್ಯಾರ್ಥಿನಿ. ಕಾಲೇಜಿನ ಮತ್ತು ಸ್ಕೂಲ್ನ ಕಂಬೈನ್ ಫಂಕ್ಷನ್ ಇರುತ್ತಿತ್ತು. ಅದು ತೀರಾ ಕಡಿಮೆ. ಆಗ ಸಿಕ್ಕಾಗಲೆಲ್ಲ ನಾನು ಇವನನ್ನು ನೋಡಬಹುದು ಅಂತ ಖುಷಿ ಪಡುತ್ತಿದ್ದೆ. ಇವನು ತುಂಬ ಫೇಮಸ್, ಏಕೆಂದರೆ ತುಂಬ ಒಳ್ಳೆಯ ಹುಡುಗ, ಅದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಓದುತ್ತಾನೆ ಅಂತ ಪಾಯಿಂಟ್ ಔಟ್ ಆಗಿಬಿಟ್ಟಿದ್ದು
ಪ್ರತಿಯೊಬ್ಬರು ಅವನಿಗೆ ಲೈನ್ ಹೊಡೆಯುತ್ತಿದ್ದರು. ಆದರೆ ನಾನು ಎಲ್ಲರಿಗಿಂತಲೂ ತುಂಬ ಸುಂದರಿ. ನನ್ನ ಹಿಂದೆ ಅವನು ಬೀಳುತ್ತಾನೆ ಅಂತ ಅಂದುಕೊಂಡೆ. ಆದರೆ ನಂತರ ತಿಳಿಯಿತು, ಅವನು ಯಾರ ಹಿಂದೆಯೂ ಬೀಳುವುದಿಲ್ಲ. ಅವನಿಗೆ ಓದಿನ ಅವಶ್ಯಕತೆ ತುಂಬ ಇದೆ. ಅವರಿಗೆ ಹಣದ ಅವಶ್ಯಕತೆ ತುಂಬ ಇದೆ. ಅದಕ್ಕಾಗಿ ಅವನು ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದಾನೆ. ಪ್ರೀತಿ ಪ್ರೇಮದಲ್ಲಿ ಅವನು ಬೀಳುವುದಿಲ್ಲ. ಆದರೆ ಅವನಿಲ್ಲದೆ ನನಗೆ ಇರಲು ಸಾಧ್ಯವಾಗುತ್ತಿಲ್ಲ. ಬಲವಂತವಾಗಿ ಆದರೂ ಅವನನ್ನು ನಾನು ನನ್ನ ಕಡೆ ಎಳೆದುಕೊಳ್ಳಬೇಕು. ನನ್ನ ನೋವು ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಿದೆ, ಏಕೆಂದರೆ ಅವನು ನನ್ನನ್ನು ಇಗ್ನೋರ್ ಮಾಡುತ್ತಿದ್ದಾನೆ. ನನಗೆ ಅವನು ಬೇಕು ಅನ್ನುವುದು. ಓದಿನ ಕಡೆ ಗಮನ ಕಡಿಮೆಯಾಯಿತು. ಅವನನ್ನು ಹೇಗೆ ನಾನು ಬುಟ್ಟಿಗೆ ಹಾಕಿಕೊಳ್ಳಲಿ ಅಂತ. ಅವನು ನನ್ನ ಗೆಳತಿಯರ ಜೊತೆ ಏಕೆ ನನ್ನ ಜೊತೆ ತುಂಬ ಸಲ ಹೇಳಿದ್ದಾನೆ, ನೀವು ಅನುಕೂಲ ಇರುವವರು, ನಾವು ತುಂಬ ಬಡವರು, ನನಗೆ ಹಣದ ಅವಶ್ಯಕತೆ ಇದೆ. ಅಕ್ಕಂದಿರ ಮದುವೆಯ ಸಾಲವನ್ನು ತೀರಿಸಬೇಕು, ತಮ್ಮ ತಂಗಿಯನ್ನು ಓದಿಸಬೇಕು. ಅಪ್ಪ ತೀರಾ ಸಣ್ಣ ಕೆಲಸ, ಊಟಕ್ಕೆ ಅವರು ತರುವುದು ಸಾಕಾಗುವುದಿಲ್ಲ. ಈ ಪ್ರೀತಿ ಪ್ರೇಮದಲ್ಲಿ ನಾನು ಬೀಳುವುದಿಲ್ಲ, ನಿಮ್ಮ ಮನೆಯಲ್ಲಿ ಒಪ್ಪುವುದಿಲ್ಲ. ಅನ್ಯಾಯವಾಗಿ ಇಬ್ಬರು ಹೃದಯ ಒಡೆದುಕೊಳ್ಳುವುದು ಬೇಡ ಅಂತ ಅವನು ಹೇಳಿದ. ಮೊದಲು ನನಗೆ ಅರ್ಥವಾಗಲಿಲ್ಲ. ಆನಂತರ ಅವನು ಇಬ್ಬರು ಹೃದಯ ಒಡೆದುಕೊಳ್ಳುವುದು ಬೇಡ ಅಂದರೆ ಅವನಿಗೂ ಕೂಡ ನನ್ನ ಮೇಲೆ ಪ್ರೀತಿ ಶುರುವಾಗಿರಬಹುದು ಅಲ್ಲವೇ ಅಂತ ಅಂದುಕೊಂಡೆ. ಇಂದು ನನ್ನ ಗೆಳೆಯನ ಸಹಾಯವನ್ನು ತೆಗೆದುಕೊಂಡು ಅವನನ್ನು ಪಾರ್ಕ್ಗೆ ಬರಲು ಹೇಳಿದೆ. ಅವನು ಬಂದವನೇ ನನ್ನನ್ನು ನೋಡಿ, ಪುನಃ ನೀನು ನನ್ನನ್ನು ಬಲವಂತ ಮಾಡಬೇಡ, ನಾನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಅಂತ ಹೋಗುತ್ತಿದ್ದವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಬ್ಯಾಲೆನ್ಸ್ ತಪ್ಪಿ ನಾನು ಕೆಳಗೆ ಬಿದ್ದೆ. ಅವನು ಕೂಡ ಆಯ ತಪ್ಪಿ ನನ್ನ ಮೇಲೆ ಬಿದ್ದ. ಮೊದಲ ಬಾರಿ ಇಬ್ಬರ ಕಣ್ಣುಗಳು ಬೆರೆತು ಕೈಗಳು ಒಂದಾದವು. ಬಿಸಿಯಾದ ದೇಹಗಳು ಒಂದಾಗಲು ಆತುರದಿಂದ ಆಸೆ ಪಡುತ್ತಿದ್ದವು. ಅವನು ಬೆವರುತ್ತಿದ್ದಾನೆ. ನನಗೆ ಭಯಕ್ಕಿಂತ ಜಾಸ್ತಿ ಏನೋ ಒಂದು ರೀತಿ ತೃಪ್ತಿ ಆಗುತ್ತಿದೆ. ನಂತರ ಅವನು ಮೇಲೆದ್ದು ವಾಸ್ತವ ಅರ್ಥ ಮಾಡಿಕೊಂಡು ಹೊರಟು ಹೋದನು. ಇನ್ನು ಇವನು ನನ್ನ ಪ್ರೀತಿಯ ಪಾಶದಲ್ಲಿ ಬೀಳುವುದಿಲ್ಲ. ನನಗೆ ಅವನೆಂದರೆ ಇಷ್ಟ, ಅವನನ್ನು ಬಿಟ್ಟರೆ ಇನ್ಯಾರೂ ಇಷ್ಟವಿಲ್ಲ ಅಂತ ಅಳಲು ಶುರು ಮಾಡಿದೆ. ಆಗ ಯಾರೋ ಕರ್ಚೀಫನ್ನು ಕೊಟ್ಟರು ನನ್ನ ಕಣ್ಣೀರನ್ನು ಒರೆಸಲು. ಎದುರುಗಡೆ ಇದ್ದ ಮನುಷ್ಯನನ್ನು ನೋಡಿ ಆಶ್ಚರ್ಯದಿಂದ ಖುಷಿಯಿಂದ ಕುಣಿಯಬೇಕು ಅಂತ ಅನಿಸಿ ಆ ಮನುಷ್ಯನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅದು ಯಾರೂ ಅಲ್ಲ, ನಾನು ಪ್ರೀತಿ ಮಾಡುತ್ತಿದ್ದ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೋದ ನನ್ನ ಪ್ರೀತಿಯ ಗೆಳೆಯ ಕೃಷ್ಣ. ಅಂದಿನಿಂದ ನಮ್ಮಿಬ್ಬರ ಪ್ರೇಮದ ಕತೆ ಶುರುವಾಯಿತು. ಇಬ್ಬರು ಪ್ರತಿದಿನ ಅರ್ಧ ಗಂಟೆ ಮೀಟ್ ಆಗುತ್ತಿದ್ದೆವು. ಆಗ ಕೇವಲ ಅಪ್ಪುಗೆ ಮುತ್ತುಗಳಲ್ಲಿ ಎಲ್ಲ ಮುಗಿದು ಹೋಗುತ್ತಿತ್ತು. ಅವನು ನನ್ನ ತೊಡೆಯ ಮೇಲೆ ಮಲಗುವುದು, ನಾನು ಅವನ ತೊಡೆಯ ಮೇಲೆ ಮಲಗುವುದು ಅಷ್ಟೆ. ಅದಕ್ಕೂ ಮೀರಿ ಏನೂ ಆಗುತ್ತಿರಲಿಲ್ಲ. ನಮ್ಮಿಬ್ಬರ ಪ್ರೀತಿ ಪರಿಶುದ್ಧವಾಗಿದ್ದು, ಅದಕ್ಕಿಂತ ಹೆಚ್ಚಿಗೆ ಕೃಷ್ಣ ತುಂಬ ಒಳ್ಳೆಯ ಹುಡುಗ. ಅವನು ತನ್ನ ಮಿತಿಯನ್ನು ಮೀರಿರಲಿಲ್ಲ. ಅವನ ಒಂದೇ ಒಂದು ಆಸೆ ಎಂದರೆ ಅವನು ಸೆಟಲ್ ಆಗಿ ಮನೆಯ ಜವಾಬ್ದಾರಿ ಮುಗಿಸುವವರೆಗೂ ಮದುವೆ ಆಗಲು ಸಾಧ್ಯವಿಲ್ಲ. ಅಲ್ಲಿಯವರೆಗೂ ನಾವಿಬ್ಬರು ಪ್ರೇಮಿಗಳಾಗಿ ಇರೋಣ ಅಂತ. ಟೀನೇಜ್ ನನ್ನದು. ನನಗೆ ಅವನು ಏನು ಹೇಳಿದರೂ ಇಷ್ಟ. ಅವನು ಹೇಗೆ ಹೇಳಿದರೂ ಸರಿ, ಒಪ್ಪಿಕೊಂಡಿದ್ದೆ. ಈ ವಿಷಯ ನನ್ನ ಅಪ್ಪ ಅಮ್ಮನ ಬಳಿ ಹೋಗಲು ತುಂಬ ಸಮಯ ಬೇಕಾಗಿಲ್ಲ. ಅವರಿಗೆ ತಿಳಿದ ಮೇಲೆ ಆಕಾಶ ಭೂಮಿಯನ್ನು ಒಂದು ಮಾಡಿದರು. ನಾನು ಆಗ ರಾತ್ರೋರಾತ್ರಿ ಕೃಷ್ಣನ ಮನೆಗೆ ಓಡಿ ಹೋಗಿದ್ದೆ. ಇಬ್ಬರು ಒಬ್ಬರನ್ನು ಒಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಇದ್ದೆವು. ಅಪ್ಪ ಅಮ್ಮ ಆಗಲೇ ಬಂದು ನನ್ನನ್ನು ಮನೆಗೆ ಎಳೆದುಕೊಂಡು ಹೋದರು. ರಾತ್ರಿಯೆಲ್ಲ ರೂಮಿನಲ್ಲಿ ನನ್ನನ್ನು ಕೂಡಿ ಹಾಕಿದ್ದರು. ಬೆಳಿಗ್ಗೆ ಏನೋ ಮಾಡಿ ಕೃಷ್ಣನ ಮನೆಗೆ ಪುನಃ ಓಡಿ ಹೋದೆ ಅಜ್ಜಿಯ ಸಹಾಯದಿಂದ. ಆದರೆ ಅವರ ಮನೆ ಬೀಗ ಹಾಕಿದ್ದು ಪಕ್ಕದ ಮನೆಯವರನ್ನು ಕೇಳಿದಾಗ ಎಲ್ಲರೂ ಕೋಪದಿಂದ, ನಿನ್ನಿಂದ ಅವನು ಊರು ಬಿಟ್ಟು ಹೊರಟು ಹೋದ, ಈಗ ನೀನು ನೆಮ್ಮದಿಯಾಗಿರು, ಅವನು ಬಡವ, ಅವನು ತಿನ್ನುವ ಊಟಕ್ಕೆ ಕಲ್ಲು ಹಾಕಿದೆ ಅಂತ ನನಗೆ ಶಾಪ ಹಾಕಿ ಎಲ್ಲರೂ ಬಾಗಿಲನ್ನು ಬಡಿದರು. ನಾನು ಮನೆಗೆ ಬಂದು ಅಪ್ಪ ಅಮ್ಮನ ಮುಖವನ್ನು ನೋಡಿದಾಗ ಇಬ್ಬರು ನಗುತ್ತಿದ್ದರು. ಇದಾದ 3 ದಿನಕ್ಕೆ ನನ್ನನ್ನು ಯಾವುದೋ ಒಂದು ಹಾಸ್ಟೆಲ್ಗೆ ಅಪ್ಪ ಅಮ್ಮ ಸೇರಿಸಿದರು. ಓದಲು ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಇವಳು ಪುನಃ ಇನ್ಯಾರನ್ನಾದರೂ
ಹುಡುಗನನ್ನು ಪ್ರೀತಿಸುತ್ತಾಳೆ. ನಾವಿಬ್ಬರು ಕೆಲಸಕ್ಕೆ ಹೋಗುತ್ತೇವೆ, ಇವಳಿಗೆ ಅಷ್ಟೊಂದು ಕೇರ್ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದರು. ಅವರ ಮೇಲೆ ನನಗೆ ಕಂಪ್ಲೇಂಟ್ ಇಲ್ಲ, ಏಕೆಂದರೆ ನನಗೆ ಗೊತ್ತಿತ್ತು ಈ ರೀತಿ ಆಗುತ್ತದೆ ಅಂತ. ಆದರೆ ಅಪ್ಪ ಅಮ್ಮ ಇಷ್ಟೊಂದು ಕಠೋರವಾಗುತ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಕೃಷ್ಣ ಹೋದ ಮೇಲೆ ಅವನನ್ನು ಹುಡುಕುವ ಪ್ರಯತ್ನ ತುಂಬ ಮಾಡಿದೆ, ಆದರೆ ಅವನು ಸಿಗಲಿಲ್ಲ. ದಿನಗಳು ಕಳೆದಂತೆ ನಾನು ಕೃಷ್ಣನನ್ನು ಮರೆತು ಹೋಗಿ ನನ್ನ ಓದಿನ ಕಡೆ ಗಮನ ಹರಿಸಿದೆ. ಇದಕ್ಕೆ ನನ್ನ ರೂಮ್ಮೇಟ್ಗಳು, ಹೊಸ ಗೆಳೆಯ ಗೆಳತಿಯರು ಸಹಾಯ ಮಾಡಿದರು. ಅಪ್ಪ ಅಮ್ಮ ಕೂಡ ಬಂದರು. ಅವರ ಮುಖವನ್ನು ನಾನು ನೋಡುತ್ತಿರಲಿಲ್ಲ. ಈಗ ಡಿಗ್ರಿ ಮುಗಿಸಿದ್ದೇನೆ, ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದೇನೆ. ನನ್ನ ಅವಶ್ಯಕತೆ ನಾನು ಪೂರೈಸಿಕೊಳ್ಳುತ್ತೇನೆ. ಇನ್ನು ನಾನು ಅಪ್ಪ ಅಮ್ಮನನ್ನು ದ್ವೇಷ ಮಾಡುವುದು ಸಾಧ್ಯವಿಲ್ಲ. ಅವರು ತಮ್ಮ ಒಬ್ಬಳೆ ಮಗಳ ಜೀವನ ಹಾಳಾಗಬಾರದು ಅಂತ ಆ ರೀತಿ ಮಾಡಿದ್ದಾರೆ. ಅವರು ಏನು ಮಾಡಿದ್ದರು, ಇಂದು ನಾನು ಒಂದು ಒಳ್ಳೆಯ ಪೊಸಿಷನ್ನಲ್ಲಿ ಇದ್ದೇನೆ ಅಂತ ಅಪ್ಪ ಅಮ್ಮನನ್ನು ಕ್ಷಮಿಸಿ ಅವರ ಜೊತೆ ಒಂದಾದೆ. ಇದಾದ ಸ್ವಲ್ಪ ದಿನಗಳಿಗೆ ಅಪ್ಪ ಅಮ್ಮ ಬ್ರೋಕರ್ ಮೂಲಕ ಒಂದು ಹುಡುಗನನ್ನು ಹುಡುಕಿ ನನಗೆ ಮದುವೆ ಮಾಡಿದರು. ಆ ಹುಡುಗ ತುಂಬ ಶ್ರೀಮಂತ, ತುಂಬ ಒಳ್ಳೆಯ ಕಂಪನಿಯಲ್ಲಿ ಕೆಲಸದಲ್ಲಿ ಇದ್ದಾನೆ. ಕೈ ತುಂಬ ಸಂಬಳ ಬರುತ್ತದೆ. ಬೆಂಗಳೂರಿನಲ್ಲಿ ಸ್ವಂತ ಮನೆ ಇದೆ. ಅವನ ಅಪ್ಪ ಅಮ್ಮ ಊರಿನಲ್ಲಿ ಇದ್ದಾರೆ. ನಮ್ಮ ಮಗಳಿಗೆ ಯಾರೂ ಕಷ್ಟ ಕೊಡುವುದಿಲ್ಲ ಅನ್ನುವುದು ಅವರ ಬಯಕೆ ಆಗಿತ್ತು. ಅಪ್ಪ ಅಮ್ಮನ ನಿರ್ಧಾರಕ್ಕೆ ನಾನು ಒಪ್ಪಿದೆ. ಮದುವೆಗೆ ಒಪ್ಪಿದೆ. ಕೃಷ್ಣನನ್ನು ಇನ್ನೆಂದು ನನ್ನ ಮನಸ್ಸಿನಲ್ಲಿ ಬರಲು ಬಿಡಬಾರದು ಅಂತ ಅಂದುಕೊಂಡೆ. ನನ್ನ ಗಂಡನನ್ನು ಪ್ರೀತಿಸಲು ಶುರು ಮಾಡಿದೆ, ಆದರೆ ಪ್ರೀತಿಸಲು ಸಾಧ್ಯವಾಗುತ್ತಿಲ್ಲ. ಪ್ರಯತ್ನ ಮಾಡುತ್ತಿದ್ದೇನೆ. ಮದುವೆಗಿಂತ ಮುಂಚೆ ಇಬ್ಬರು ಮೀಟ್ ಮಾಡಿದ್ದು ತೀರಾ ಕಡಿಮೆ. ಸಿಕ್ಕಾಗಲೆಲ್ಲ ಕಂಪನಿಯ ಬಗ್ಗೆ, ಪೊಸಿಷನ್ ಬಗ್ಗೆ ಮಾತನಾಡುತ್ತಿದ್ದೆವು. ಒಮ್ಮೊಮ್ಮೆ ಇವನು ತುಂಬ ಅನ್ರೊಮ್ಯಾಂಟಿಕ್ ಅಂತ ಅನಿಸುತ್ತಿತ್ತು. ಆದರೂ ಕೂಡ ಅವುಗಳ ಬಗ್ಗೆ ಗಮನ ಹರಿಸದಂತೆ ಯೋಚಿಸಿದೆ. ಅಪ್ಪ ಅಮ್ಮನಿಗೆ ಬೇಸರ ಮಾಡಬಾರದು, ಏಕೆಂದರೆ ಇಷ್ಟು ವರ್ಷಗಳು ಅವರ ಜೊತೆ ಮಾತನಾಡದೆ, ಅವರ ಮುಖ ಸರಿಯಾಗಿ ನೋಡದೆ ಅವರಿಗೆ ನೋವು ಮಾಡಿದ್ದೇನೆ. ಇನ್ನು ನೋವು ನಾನು ಮಾಡಬಾರದು ಅಂತ ನಿರ್ಧರಿಸಿದೆ. ಮದುವೆಯನ್ನು ತುಂಬ ಗ್ರ್ಯಾಂಡ್ ಆಗಿ ಅಪ್ಪ ಅಮ್ಮ ಮಾಡಿಕೊಟ್ಟರು. ಅವರಿಬ್ಬರ ಜೀವಮಾನದ ದುಡಿತ. ನಾನು ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೋಣ ಅಂದರೆ ಗಂಡ ಒಪ್ಪಲಿಲ್ಲ. ದೇವಸ್ಥಾನದಲ್ಲಿ ಸಿಂಪಲ್ ಮ್ಯಾರೇಜ್ ಮಾಡಿಕೊಳ್ಳೋಣ ಅಂದರೆ ಅಪ್ಪ ಅಮ್ಮ ಒಪ್ಪಲಿಲ್ಲ. ನಿನ್ನನ್ನು ಆ ರೀತಿ ಕಳಿಸಲು ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿದ್ದ ಅಂತ ಅಪ್ಪ ಅಮ್ಮ ಇಬ್ಬರು ಹೇಳಿದರು. ನನ್ನ ಕಣ್ಣುಗಳು ತುಂಬಿ ಬಂತು. ಮದುವೆಯಾದ ಮೊದಲ ರಾತ್ರಿ 1000 ಕನಸುಗಳನ್ನು ಹೊತ್ತುಕೊಂಡು ಕುಳಿತಿದ್ದೆ. ಕನಸಿಗಿಂತ ಜಾಸ್ತಿ ಕನ್ಫ್ಯೂಷನ್. ಕೃಷ್ಣನನ್ನು ಹೊರಗೆ ಕಳಿಸಲು ಸಾಧ್ಯವಾಗುತ್ತಿಲ್ಲ. ಗಂಡನನ್ನು ಒಳಗೆ ಅಂದರೆ ಮನಸ್ಸಿನೊಳಗೆ ಬಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ ಆ ಕೆಲಸ ನಾನು ಮಾಡಬೇಕು. ನನ್ನ ಗಂಡನಿಗೆ ದ್ರೋಹ ಮಾಡಬಾರದು. ಇಂದು ನಾವಿಬ್ಬರು ದೈಹಿಕವಾಗಿ ಸೇರುತ್ತೇವೆ, ಮಾನಸಿಕವಾಗಿ ಅದಕ್ಕಿಂತ ಮುಂಚೆ ಸೇರಿ ಬಿಡಬೇಕು. ಅವರಿಗೆ ಹೇಳಬೇಕು, ನನಗೆ 1 ವಾರ ಸಮಯ ಕೊಡಿ, ನಂತರ ಈ ಪ್ರೋಗ್ರಾಂ ಮಾಡಿಕೊಳ್ಳೋಣ ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಬಂದ. ಬಿಳಿ ಪಂಚೆ ಹಾಕಿಕೊಳ್ಳುವ ಬದಲು ಪ್ಯಾಂಟು ಶರ್ಟ್ ಕ್ಯಾಶುಯಲ್ ವೇರ್ ಹಾಕಿದ್ದಾನೆ. ಅವನನ್ನು ನೋಡಿ ಇವನು ಅನ್ರೊಮ್ಯಾಂಟಿಕ್ ಅಂತ ಅಂದುಕೊಂಡೆ. ಅವನ ಮುಖದಲ್ಲಿ ಒಂದು ಬಾಧೆ ಇದೆ, ಒಂದು ಚಿಂತೆ ಇದೆ. ಅದು ಏಕೆ ಅಂತ ಅರ್ಥವಾಗುತ್ತಿಲ್ಲ. ಏನು ಅಂತ ಕೇಳಿದಾಗ ಅವನು ನನ್ನ ಕಾಲ ಕೆಳಗಡೆ ಕುಳಿತುಕೊಂಡು ನನ್ನ 2 ಕೈಗಳನ್ನು ಹಿಡಿದುಕೊಂಡು, ನನಗೆ ಇದೊಂದು ಸಹಾಯ ಮಾಡು, ಸಾಯುವವರೆಗೂ ನಿನ್ನ ಕಾಲ ಕೆಳಗಡೆ ಕುಳಿತುಕೊಳ್ಳುತ್ತೇನೆ ಅಂತ ಹೇಳಿ ನನ್ನ ಕಾಲಿನ ಮೇಲೆ ಅವನ ತಲೆಯನ್ನು ಇಟ್ಟ. ನನಗೆ ಅರ್ಥವಾಗುತ್ತಿಲ್ಲ ಅಂದಾಗ ಅವನು, ನಾನು ತುಂಬ ಸಾಲ ಮಾಡಿದ್ದೇನೆ, ದಯವಿಟ್ಟು ಆ ಸಾಲ ತೀರಿಸಲು ಇದೊಂದು ರಾತ್ರಿ ನನ್ನ ಬಾಸ್ ಜೊತೆ ಮಲಗಿಬಿಡು, ಆ ನಂತರ ಜೀವನ ಪರ್ಯಂತ ನಾವಿಬ್ಬರು ಜೊತೆಯಲ್ಲಿ ಇರೋಣ ಅಂದ. ಅವನ ಮಾತನ್ನು ಕೇಳಿ ಅವನ 2 ಕೆನ್ನೆಗೆ ಚೆನ್ನಾಗಿ ಬಾರಿಸಿದೆ. ದುಡ್ಡು ಬೇಕಾದರೆ ನಾನು ಕೊಡುತ್ತೇನೆ, ನನ್ನ ಅಪ್ಪ ಅಮ್ಮನ ಆಸ್ತಿ ಇದೆ ಅಂದಾಗ ನೀನು ಎಷ್ಟು ಕೊಟ್ಟರೂ ಸಾಲುವುದಿಲ್ಲ. ಸಾಲ 20 ಕೋಟಿಗಿಂತ ಹೆಚ್ಚು ಮಾಡಿದ್ದೇನೆ ಅಂದ. ಅಷ್ಟು ಸಾಲ ಏನಕ್ಕೆ ಅಂದಾಗ, ಯಾರೋ ಸಾಲ ತೆಗೆದುಕೊಂಡರು, ಅದಕ್ಕೆ ಶ್ಯೂರಿಟಿ ಹಾಕಿದ್ದೇನೆ ಅಂದ. ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು, ನಿಜವಾಗಲೂ ಇವನು ಬೇರೆ ಏನೋ ಯೋಚನೆಯಲ್ಲಿ ಇದ್ದಾನೆ ಅಂತ.
ಅವನ ಮೇಲೆ ಕೋಪ ಬಂತು. ಅಪ್ಪ ಅಮ್ಮನಿಗೆ ಫೋನ್ ಮಾಡೋಣ ಅಂದರೆ ನನ್ನ ಫೋನನ್ನು ಅವನು ಕಿತ್ತುಕೊಂಡಿದ್ದಾನೆ. ಪ್ಲೀಸ್ ಚಿನ್ನ ಅಂತ ಹೇಳಿದ. ನನಗೆ ಅವನ ಮುಖವನ್ನು ನೋಡಲು ಕೂಡ ಅಸಹ್ಯವಾಗುತ್ತಿದೆ. ನನ್ನ ಬಾಸ್ ಬಂದರು. ನೀನು ಅವರ ಜೊತೆ ಯಾವುದೇ ತಂಟೆ ತಕರಾರು ಮಾಡದೆ ಒಪ್ಪಿಕೋ ಅಂತ ಹೇಳಿ ಹೊರಹೋದ. ಅಯ್ಯೋ, ನಾನು ಇಲ್ಲಿ ಹೇಗೆ ಬಂದು ಬಿಟ್ಟೆ ಅಂತ ಕಿಟಕಿಯಿಂದ ಕೆಳಗೆ ಬೀಳಲು ಯೋಚಿಸುತ್ತಿದ್ದೆ. ಆದರೆ ಅದು ಅಪಾರ್ಟ್ಮೆಂಟ್ ಆಗಿದ್ದರಿಂದ ಆಗುತ್ತಿಲ್ಲ ಹೊರಗೆ ಹೋಗಲು. ನನಗೆ ಭಯವಾಗುತ್ತಿದೆ. ಏನು ಮಾಡುವುದು ತಿಳಿಯುತ್ತಿಲ್ಲ. ಅಷ್ಟರಲ್ಲಿ ಡೋರಿನ ಶಬ್ದ ಕೇಳಿಸಿತು. ಆ ಕಡೆ ತಿರುಗಿ ನೋಡಿದಾಗ ಬೆಚ್ಚಿದೆ. ಅವನ ಮುಖವನ್ನು ಎಲ್ಲೋ ನೋಡಿದ ನೆನಪು, ಆದರೆ ಯಾರು ಅಂತ ತಿಳಿಯುತ್ತಿಲ್ಲ. ಅವನು ನನ್ನನ್ನು ನೋಡಿ ನಗುತ್ತಿದ್ದಾನೆ. ಇನ್ನು ನನ್ನನ್ನು ನೀನು ಗುರುತು ಹಿಡಿದಿಲ್ಲವೇ ಅಂತ ಕೇಳಿದ. ಅವನ ಧ್ವನಿಯನ್ನು ಕೇಳಿ ನನಗೆ ಅರ್ಥವಾಯಿತು. ಅದು ಬೇರೆ ಯಾರೂ ಅಲ್ಲ, ನನ್ನ ಹಳೆಯ ಪ್ರೇಮಿ ಕೃಷ್ಣ. ನನ್ನ ಅಪ್ಪ ಅಮ್ಮ ಊರಿನಿಂದ ಇವನನ್ನು ಓಡಿಸಿದ್ದರು. ಆ ಕೋಪದಿಂದ ಅವನು ಇಂದು ನನ್ನ ಜೊತೆ ಸೇಡು ತೀರಿಸಿಕೊಳ್ಳುತ್ತಿದ್ದಾನೆ. ಇವರಿಬ್ಬರು ಸೇರಿ ನನ್ನನ್ನು ಏನಾದರೂ ಮಾಡುತ್ತಾರೆ ಅಂತ ಭಯದಿಂದ ನಗುತ್ತಿದ್ದೆ. ಅವನು ಬಂದು ನನ್ನನ್ನು ಮುಟ್ಟಿದ ಅಷ್ಟೇ. ನಾನು ಪ್ರಜ್ಞೆ ತಪ್ಪಿ ಬಿದ್ದೆ. ಎಚ್ಚರವಾದಾಗ ನನ್ನ ಸಂಪೂರ್ಣ ಪ್ರಪಂಚ ಕಳೆದು ಹೋಗಿತ್ತು. ಏಕೆಂದರೆ ನಾನು ಒಂದು ದೊಡ್ಡ ಅರಮನೆಯಂತಹ ಮನೆಯಲ್ಲಿ ಇದ್ದೆ. ಹಾಸಿಗೆ ತುಂಬ ಮೆತ್ತಗೆ ಇತ್ತು. ರೂಮಿನಲ್ಲಿ ತುಂಬ ಕಾಸ್ಟ್ಲಿ ಆಗಿರುವ ಐಟಮ್ಗಳು ಇತ್ತು. ಅಷ್ಟೇ ಏಕೆ, ನಾನು ಹಾಕಿದ ಬಟ್ಟೆ ಇರಲಿಲ್ಲ. ಬೇರೆ ನೈಟ್ ಡ್ರೆಸ್ ಹಾಕಿದ್ದೆ. ಆಗ ಭಯದಿಂದ ನನ್ನ ಎದೆಗಳನ್ನು 2 ಕೈಗಳಿಂದ ಮುಚ್ಚಿದೆ. ರಾತ್ರಿ ಆಗಬಾರದ್ದು, ನನ್ನ ಜೊತೆ ಆಗಿ ಹೋಗಿದೆ ಅಂತ ಜೋರಾಗಿ ಅಳಲು ಶುರು ಮಾಡಿದೆ. ಪುನಃ ಕಾಣದ ಕೈಗಳು ಕರ್ಚಿಫನ್ನು ತಂದುಕೊಟ್ಟವು. ಅವನ ಮುಖವನ್ನು ನೋಡಿದಾಗ, ಅದೇ ಕೃಷ್ಣ, ಯಾಕೆ ಅಳುತ್ತಿದ್ದೀಯಾ, ನಾನಿರಬೇಕಾದಾಗ ಅಂತ ಕರ್ಚಿಫಿಂದ ನನ್ನ ಕಣ್ಣೀರನ್ನು ಒರೆಸಲು ಪ್ರಯತ್ನಿಸಿದ. ನಾನು ಅವನನ್ನು ದೂರ ತಳ್ಳಿದೆ. ಅವನು ಆಯತಪ್ಪಿ ಕೆಳಗೆ ಬಿದ್ದ. ನಾನು ನಿನ್ನನ್ನೇ ಮದುವೆಯಾಗಲು ಇಷ್ಟಪಟ್ಟಿದ್ದೆ. ಅಪ್ಪ ಅಮ್ಮ ಒಪ್ಪಲಿಲ್ಲ. ನಾನೇನು ಮಾಡಲಿ ಅಂತ ಜೋರಾಗಿ ಅಳುತ್ತಿದ್ದೆ. ನಂತರ ಅವನು ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಅವನನ್ನು ಪುನಃ ದೂರ ತಳ್ಳುತ್ತಿದ್ದೇನೆ. ನೀನು ಮೋಸಗಾರ, ಏನೋ ಕಷ್ಟಕೊಡಲು ಬಂದಿದ್ದೀಯಾ, ಹಳೆಯ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂದರೆ ಅವನು ನನ್ನನ್ನು ಈ ಸಾರಿ ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ತುಟಿಗಳಿಗೆ ಮುತ್ತು ಕೊಟ್ಟೇ ಬಿಟ್ಟ. ಆಗ ನನ್ನ ಮಾತುಗಳು ನಿಂತು ಹೋದವು. ಮೌನವಾದೆ. ಆ ಮುತ್ತಿನಲ್ಲಿ ನಾನು ಬೆರೆತು ಹೋದೆ. ನಂತರ ಅವನು ನಡೆದ ವಿಷಯವನ್ನು ಹೇಳಿದ. ನಿನ್ನ ಅಪ್ಪ ಅಮ್ಮ ಮದುವೆ ಮಾಡಿದ್ದು ಬ್ರೋಕರ್ಗೆ. ಅವರಿಗೆ ತಿಳಿದಿಲ್ಲ. ಈ ಬ್ರೋಕರ್ಗಳು ತಾವು ಶ್ರೀಮಂತರು ಅಂತ ಹೇಳಿ ಸುಂದರವಾಗಿರುವ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಇನ್ನೊಬ್ಬರ ಜೊತೆ ರಾತ್ರಿ ಹೊತ್ತು ಮಲಗಲು ಬಿಡುತ್ತಾರೆ, ದುಡ್ಡಿಗಾಗಿ. ಇವನೂ ಕೂಡ ಅದೇ ಕೆಲಸ ಮಾಡುವವನು ಅಂತ ನನಗೆ ನಿನ್ನ ಮದುವೆ ದಿನ ತಿಳಿಯಿತು. ಅದನ್ನು ತಪ್ಪಿಸಲು ಓಡಿ ಬಂದೆ. ಆದರೆ ಆಗಲಿಲ್ಲ. ಕೊನೆಗೆ ನಾನು ಅವನ ವೀಕ್ನೆಸ್ ಅನ್ನು ಬಳಸಿಕೊಂಡು ದುಡ್ಡಿನ ಆಸೆ ತೋರಿಸಿ ನಿನ್ನ ಜೊತೆ ಅವನಿಗೆ ಮೊದಲ ರಾತ್ರಿ ಆಗದಂತೆ ಮಾಡಿದೆ. ನಾನು ಇಲ್ಲಿಗೆ ಕರೆದುಕೊಂಡು ಬಂದೆ. ನಾನು ಆ ಊರನ್ನು ಬಿಟ್ಟ ಮೇಲೆ ತುಂಬ ಶ್ರೀಮಂತನಾಗಿದ್ದೇನೆ. ವಿದ್ಯಾಭ್ಯಾಸ ಬಿಟ್ಟು ಬಿಸ್ನೆಸ್ ಕಡೆ ಗಮನ ಕೊಟ್ಟೆ. ಈಗ ವಿಶ್ವದಲ್ಲೇ ನಂಬರ್ 5 ನಮ್ಮ ಕಂಪನಿ. ಇದು ನನ್ನ ಅರಮನೆ. ಈ ನನ್ನ ಅರಮನೆಗೆ ನೀನು ಮಹಾರಾಣಿ ಆಗುತ್ತೀಯಾ ಅಂತ ಅವನು ಪುನಃ ನನಗೆ ಒಂದು ಡೈಮಂಡ್ ರಿಂಗ್ ಅನ್ನು ಕೊಟ್ಟು ಪ್ರಪೋಸ್ ಮಾಡಿದ. ನಾನು ಖುಷಿಯಿಂದ ಒಪ್ಪಿಕೊಂಡೆ. ಅಷ್ಟರಲ್ಲಿ ನನ್ನ ಅಪ್ಪ ಅಮ್ಮ, ಕೃಷ್ಣನ ಅಪ್ಪ ಅಮ್ಮ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾ ಹೊರಬಂದರು. ಅವರನ್ನು ನೋಡಿ ನಾನು ಶಾಕ್ ಆದೆ. ನನ್ನ ಅಮ್ಮ ತುಂಬ ಎಮೋಷನಲ್ ಆಗಿ ಹೇಳಿದಳು, ನಾವು ನಿನ್ನ ಜೀವನವನ್ನು ತಿಳಿಯದೆ ಹಾಳು ಮಾಡಿದ್ದೆವು, ಆದರೆ ಕೃಷ್ಣ ಕಾಪಾಡಿದ. ಇವನು ಹಳೆಯ ಮಾತ್ರ ಅಲ್ಲ, ನನ್ನ ಮಗ ಮಾತ್ರ ಅಲ್ಲ, ನನ್ನ ಪಾಲಿನ ನಿಜವಾದ ಶ್ರೀಕೃಷ್ಣ ಅಂತ ಅಮ್ಮ ಕೃಷ್ಣನ ಕೈಯನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದಳು. ಅಪ್ಪ ಕೂಡ ಎಮೋಷನಲ್ ಆದರು. ಅವನು ನನಗೆ ಕಟ್ಟಿದ್ದ ತಾಳಿಯನ್ನು ಅಮ್ಮ ತನ್ನ ಕೈಯಾರ ಕಿತ್ತು ಹಾಕಿದಳು. ಅಷ್ಟೇ ಅಲ್ಲ, ತಿಂಗಳು ಮುಗಿಯುವುದರ ಒಳಗೆ ಕೃಷ್ಣ ಮತ್ತು ನನ್ನ ಮದುವೆ ಪ್ರಸಿದ್ಧವಾದ ಅರಮನೆಯಲ್ಲಿ ಆಯಿತು. ರಿಸೆಪ್ಷನ್ ಕೂಡ ತುಂಬ ಅದ್ದೂರಿಯಾಗಿ ನಡೆಯಿತು. ಯಾವ ಸೆಲೆಬ್ರಿಟಿಗಳು ಕೂಡ ಅಷ್ಟು ಚೆನ್ನಾಗಿ ಮದುವೆ ಮಾಡಿಕೊಳ್ಳುವುದಿಲ್ಲ. ಅಷ್ಟು ಚೆನ್ನಾಗಿ ಕೃಷ್ಣ ತನ್ನ ಸ್ವಂತ ಖರ್ಚಿನಲ್ಲಿ ಮಾಡಿಕೊಂಡ. ನನ್ನ ಅಪ್ಪ ಅಮ್ಮ ಪ್ರತಿದಿನ ಅವರ ಅಪ್ಪ ಅಮ್ಮ
ಮತ್ತು ಅವರ ಮನೆಯವರ ಬಳಿ ಕ್ಷಮೆ ಕೇಳುತ್ತಾರೆ. ನಿಮ್ಮ ಮಗ ನಿಜವಾಗಲೂ ವಜ್ರ. ನಾವು ನಿಮಗೆ ಆ ಸಮಯದಲ್ಲಿ ನೋವು ಮಾಡಿ ಊರು ನೀವು ಬದಲಾಯಿಸುವ ರೀತಿ ಮಾಡಿದೆವು. ನಮ್ಮನ್ನು ಕ್ಷಮಿಸಿ ಅಂತ ಅವರ ಬಳಿ ಕ್ಷಮೆ ಕೇಳಿಕೊಳ್ಳುತ್ತಿದ್ದರು. ಆದರೆ ಅವರೆಲ್ಲ ಕೃಷ್ಣನ ರೀತಿ ತುಂಬಾ ಸಾಧುಗಳು, ಒಳ್ಳೆಯವರು. ಸ್ವಲ್ಪ ಗಲಾಟೆ ಅಂದರೂ ಕೂಡ ಅವರಿಗೆ ಆಗುವುದಿಲ್ಲ. ಪ್ರೀತಿಯನ್ನು ಹಂಚುವ ಜನರು. ಆ ರೀತಿಯ ಮನೆಗೆ ಸೊಸೆಯಾಗಿ ಹೋಗಿದ್ದು ನನ್ನ ಮನೆಯ ಅದೃಷ್ಟ. ನನ್ನ ಬದುಕು ತುಂಬಾ ಸುಂದರವಾಗಿದೆ. ಆಗರ್ಭ ಶ್ರೀಮಂತ. ಪ್ರತಿಯೊಂದು ನಾನು ಹೇಳಿದ ಹಾಗೆ ನಡೆಯುತ್ತದೆ. ನನ್ನ ಅಪ್ಪ ಅಮ್ಮ ಕೂಡ ನನ್ನ ಜೊತೆಯಲ್ಲೇ ಇದ್ದಾರೆ. ನಮ್ಮದು ಒಂದು ಸುಂದರವಾದ ತುಂಬಿದ ಕುಟುಂಬ. ಕೃಷ್ಣ ನನ್ನನ್ನು ನೆಲದ ಮೇಲೆ ಕಾಲಿಟ್ಟರೆ ನಾನು ಸವೆದು ಹೋಗುತ್ತೇನೆ ಅನ್ನುವಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಈ ಸುಂದರವಾದ ಕುಟುಂಬಕ್ಕೆ, ಈ ಸುಂದರವಾದ ಬದುಕಿಗೆ ಯಾರ ಕೆಟ್ಟ ಕಣ್ಣು ಬೀಳದೇ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.